ಅವರು ಬರೀ ಸೈಕಲಲ್ಲೇ ಓಡಾಡ್ತಾಯಿದ್ರು, ಕೊನೆವರೆಗೂ ಸೈಕಲಲ್ಲೇ ಓಡಾಡ್ತಾಯಿದ್ರು. ಷಣ್ಮುಖ ಸ್ವಾಮಿಯವರು ವಾಟಾಳು ಮಠ ಮತ್ತು ಸುತ್ತೂರು ಸಂಸ್ಥಾನದ ಎಲ್ಲ ವಿಚಾರಗಳು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ತುಂಬ ಸರಳ ಜೀವಿ. ಈಗ ನಾವು ಅದೇ ರೀತಿ ಅವ್ರು ಹೇಳ್ಕೊಟ್ಟಂತೆ ನಾವು ನಮ್ಮ ಕೈಲಾದಂಥ ಕನ್ನಡದ ಬಗ್ಗೆ ಮುಂದುವರಿಸಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಕನ್ನಡದ ಬಗ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೀಲವನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಅಷ್ಟು ಅದ್ಧೂರಿಯಾದಂಥ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದರು. ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಪುಸ್ತಕ ಅಂದ್ರೇನು, ಪುಸ್ತಕ ಯಾಕೆ ಬರೀಬೇಕು, ಇವನ್ನೆಲ್ಲ ಹಲವಾರು ಜನಕ್ಕೆ ಅವರು ಶಿಷ್ಯಂದಿರುಗಳಿಗೆ ಹೇಳ್ಕೊಟ್ಟಿದ್ದಾರೆ. ಅವರು ಇದ್ದಿದ್ದು ತುಂಬ ಸಾಧಾರಣವಾಗಿದ್ದರು. ಅವರು ನೋಡಿದ್ರೆ ಇಷ್ಟೆಲ್ಲ ವಿಷಯ ನನ್ನ ಜೊತೆಲಿರೋ ಬೇರೆ ಸ್ನೇಹಿತರು ಎಲ್ಲ ಮಾತಾಡಿಸಿದಾಗ ತುಂಬ ಆಶ್ಚರ್ಯ ಪಡ್ತಾಯಿದ್ರು. ಅವ್ರು ನೋಡೋಕ್ಕೆ ಸಿಂಪಲ್ ಆಗಿದ್ದಾರೆ, ತುಂಬ ವಿಷಯ ಗೊತ್ತಿದೆಯಲ್ಲ ಅವ್ರಿಗೆ, ಈ ಥರ ಅವರು ನಮ್ಮ ಜೊತೆಲಿದ್ದವರೆಲ್ಲ ಹಾಗೆ ಹೇಳ್ತಾಯಿದ್ರು. ಬಹುಶಃ ನಮ್ಮ ಒಡನಾಟದಲ್ಲಿ ಒಬ್ಬ ದೊಡ್ಡ ಸಾಹಿತ್ಯ ಈಗ ಆದ್ರಲ್ಲ ಅಂಥೇಳಿ ಯಾರ ಬೆಂಬಲವೂ ಇಲ್ಲ ಅವರಿಗೆ. ಆತ್ಮೀಯರಾದಂಥ ಷಣ್ಮುಖ ಸ್ವಾಮಿಯವರು ಸುಮಾರು ಟಿ ನರಸೀಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 19 ರಿಂದ 20 ವರ್ಷಗಳಂತ ದುಡಿದಿರ್ತಕ್ಕಂತಹ ಅನುಭವ. ಹಲವಾರು ಜನ ಶಿಷ್ಯಂದಿರನ್ನು ಹುಟ್ಟಾಕಿದ್ದಾರೆ ನಮ್ಮ ತಾಲೂಕಲ್ಲಿ. ಸತ್ಯ ಸತ್ತವನ ಎದುರು ಬದುಕಿದ್ದವನ ತುಟಿ ಮೇಲೆ ಕುಣಿಯುವ ಕಳ್ಳ ಕುದುರೆ ಅಂತಕ್ಕಂಥ ಒಂದು ಆಧುನಿಕ ವಚನವನ್ನು ನಾನೇ ಬರೆದಿದ್ದೀನಿ. ಅದನ್ನು ಪದೇ ಪದೇ ಷಣ್ಮುಖ ಸ್ವಾಮಿಯವರು ಅವಾಗವಾಗ ನನ್ನನ್ನು ಕೇಳ್ತಾ ಇದ್ರು. ಒಬ್ಬ ಸಣ್ಣ ವ್ಯಕ್ತಿಗೂ ಅವನು ಸಾಧನೆಯನ್ನು ನೋಡಿ ಗೌರವಿಸಬೇಕು ಅನ್ನೋದನ್ನ ಕಲಿಸ್ಕೊಟ್ಟವರು ಷಣ್ಮುಖ ಸ್ವಾಮಿಯವರು. ಅವರು ಒಂದು ಅವಧಿ ಒಳಗಡೆ ಸುಮಾರು 4 ರಿಂದ 5 ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದಾರೆ. ಅವರ ಪದ ಬಳಕೆ ಭಾಳ ಸೂಕ್ಷ್ಮವಾಗಿರ್ತಾ ಇತ್ತು. ಹೇಗೆ ಅಂತಂದರೆ ಅವ್ರು ಹೇಳೋದು ನಾನು ಸಾಹಿತ್ಯ ಕೃಷಿ ಮಾಡ್ತೀನಿ ಅಂತ. ಆ ಕಾಲದಲ್ಲಿ ಮೆಂಬರ್ಶಿಪ್ ತಗೊಳ್ಳೋದೇ ತುಂಬ ದುಸ್ಥಿತಿ ಇತ್ತು. ಆ ಕಾಲದಲ್ಲಿ ಸುಮಾರು 600 ರಿಂದ 700 ಸದಸ್ಯತ್ವವನ್ನು ಅವರು ಒಬ್ಬರೇ ಸೈಕಲ್ನಲ್ಲಿ ಅಥವಾ ನಡ್ಕೊಂಡು ಅವರು ಸಾಯೋ ಕೊನೆಯವರೆಗೂ ಅವ್ರು ಸೈಕಲಲ್ಲೇ ಓಡಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಸೈಕಲ್ಲೇ ಹೋಗ್ತಿದ್ರು. ಹಳ್ಳಿಗಳಿಗೆ ಸೈಕಲ್ ಹೋಗೋದು, ನೋಟಿಸ್ ಹಂಚೋದು, ಕಾರ್ಯಕ್ರಮ ಮಾಡೋದು, ಹೀಗೆಲ್ಲ ಮಾಡ್ತಿದ್ದದು ಸೈಕಲ್ನಲ್ಲೇ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಟಿ ನರಸೀಪುರದಲ್ಲಿ ಆಗ ನಮ್ಮ ಮಿಡ್ಲ್ ಸ್ಕೂಲು ಓದ್ತಾಯಿದ್ದು. ಆ ಸಂದರ್ಭದಲ್ಲಿ ಅವರು ಇಬ್ಬರು ಒಂದೇ ಕ್ಲಾಸು. ಆವಾಗ ಹಳ್ಳಿಗಳಲ್ಲಿ ಮಿಡ್ಲ್ ಸ್ಕೂಲ್ ಇರಲಿಲ್ವಲ್ಲ, ಪ್ರೈಮರಿ ಇತ್ತು. ಅವಾಗ ವಿಶೇಷ ಅಂದರೆ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ದು. ಇಲ್ಲಿ ವಾಟಾಳಿಂದ ನಮ್ಗೆ ಆಗ್ತಿದ್ರು ನಡ್ಕೊಂಡು ಹೋಗ್ತಾಯಿದ್ದು. ಕೇತಳಿ ಪಕ್ಕ ಅವ್ರ ಊರು ಕೇತಳಿ. ಆ ಕೇತಳಿ ಅವ್ರ ಮನೆ ಮುಂದೆನೇ ಹೋಗ್ತಿದ್ದು ನಾವು. ಮನೆ ಪಕ್ಕದ ಮನೆ ಒಂದು ಓಣಿ ಇದೆ, ಅದು ಹೋಗ್ತಾಯಿದ್ದು. ನಮ್ಮ ಜೊತೆಲಿ ಯಾವಾಗ ನಡ್ಕೊಂಡ್ಬರ್ತಾಯಿದ್ರು ಅವರು. ಬಹುಶಃ ಒಂದು ವಿಶೇಷತೆ ಏನು ಅಂತಂದರೆ ಆವಾಗ ಈ ಸ್ಟೂಲು ಡೆಸ್ಕಿಸ್ ಆ ಥರ ಇರಲಿಲ್ಲ. ಮನೆ 5ನೇ ಕ್ಲಾಸ್ಗೆ ಮನೆ ಇತ್ತು. ಅವರು ಮನೆ ಅಂದರೆ ಒಂದು 3-4 ಮನೆ ಮಾತ್ರ ಇದ್ದವು. ಬೇಗ ಹೋದವರು ಕೂತ್ಕೊಳ್ಳೋದು, ಅಂದರೆ ಬಾಕಿ ಲೇಟಾಗಿ ಹೋದವರು ಕೆಳಗೆ ಕೂತೋರು, ಈ ಥರ ಇತ್ತು. ಮನೆ ಅಂದರೆ ನೆಲಗಡೆ ಮನೆ. ಆ ಸಂದರ್ಭದಲ್ಲಿ ಬಹುಶಃ ಆಶ್ಚರ್ಯ ಏನು ಅಂತಾರೆ, ಷಣ್ಮುಖ ಸ್ವಾಮಿ ಭಾಳ ಒಳ್ಳೆಯವರು. ಅವ್ರು ಯಾರ ಜೊತೆಲೂ ತಿರ್ಕೊಂಡು ಮಾತಾಡ್ತಿರ್ಲಿಲ್ಲ. ನಮಗೆ ಲೇಟಾಗಿ ಹೋದ್ರೆ ಏನು ಮಾಡ್ತಿದ್ದೋ, ಎಳೆದಿಟ್ಬಿಟ್ಟು ಅವ್ರನ್ನ ನಾವು ಕೂತ್ಕೊಳ್ತಾ ಇದ್ದು. ಆದರೂ ಕೂಡ ಮಾತಾಡ್ತಿಲ್ಲ. ಅವರು 5ನೇ ಕ್ಲಾಸ್ ಇದ್ದರೂ ಕೂಡ ಸ್ವಲ್ಪ ಸಾಹಿತ್ಯದ ಬಗ್ಗೆ ಭಾಳ ಭಾಷಣ ಮಾಡೋದು. ನಾನು ಹಾಡುಗಾರಿಕೆ ಭಾಳ ಚೆನ್ನಾಗಿ ಆಡ್ತಿದ್ದೆ. ನಾನು ಮಿಡ್ಲ್ ಸ್ಕೂಲ್ ತಂದು ಭಾಳ ಚೆನ್ನಾಗಿ ಆಡ್ತಿದ್ದೆ. ನಾನು ಹಾಡುಗಾರಿಕೆ ಆಡ್ತಿದ್ದೆ, ಅವರು ಸಾಹಿತ್ಯದ ಬಗ್ಗೆ ಮಾತನಾಡ್ತಿದ್ರು. ಹಾಗೆ ಬಹುಶಃ 8ನೇ ತರಗತಿವರೆಗೂ ಕೂಡ ಜೊತೆಲಿದ್ದು. ಅನಂತರ ನಾವು ಹೈಸ್ಕೂಲೇ ಬೇರೆ ಕಡೆ ಹೋದೆ, ಅವರು ಬೇರೆ ಕಡೆ ಹೋಗಿ ಇರೋರು. JHS ಕಾಂಟ್ಯಾಕ್ಟ್ ಇತ್ತು. ಅವ್ರು ಬಂದು ನಾನು ಕೇಳಿದ್ರೆ ನಮ್ಮ JHSಲ್ಲಿ ಕೆಲಸ ಕೊಡಿಸ್ತಾ ಇದ್ದೆ ಅವ್ರಿಗೆ. ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಲ್ಲ, ಸುತ್ತೂರು ಬುದ್ಧಿಯವ್ರ ಜೊತೆಗೆ ಹೋಗಿ ಮಾತಾಡಬೇಕು ಅನ್ನೋದು ಅದು ಇರಲಿಲ್ಲ. ಹಿಂದೆ ರಾಜೇಂದ್ರ ಸ್ವಾಮಿಗಳಿದ್ದವ್ರ ಸಂದರ್ಭದಲ್ಲಿ. ಆತ್ಮೀಯರೇ, ಕನ್ನಡ ನಾಡು ನುಡಿ ಜಲ ನೆಲಕ್ಕಾಗಿ ದುಡಿದಂತಹ ಅನೇಕ ಮಹನೀಯರನ್ನ ನೆನ್ಕೊಳ್ಬೇಕಾದಂಥ ಸುಸಂದರ್ಭ ಇದಾಗಿದೆ. ಕನ್ನಡವನ್ನು ಒಂದು ಅಚ್ಚುಕಟ್ಟಾಗಿ ಮಾತನಾಡಲಿಕ್ಕೆ, ಕನ್ನಡದಲ್ಲಿ ನಮ್ಮದೇ ಆದಂತಹ ವಿಚಾರಧಾರೆಗಳನ್ನು ಎಲ್ಲರಿಗೆ ಹಂಚಿಕೊಳ್ಳೋದಕ್ಕೆ ಕಾರಣೀಭೂತರಾದಂತಹ ಅನೇಕ ಮಹನೀಯರುಗಳಲ್ಲಿ ಕವಿಗಳು, ಸಾಹಿತಿಗಳು, ಸತ್ಯಪರ ಚಿಂತಕರಾದಂತಹ KR ಷಣ್ಮುಖ ಸ್ವಾಮಿಯವರ ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ. KR ಷಣ್ಮುಖ ಸ್ವಾಮಿಯವರು M ನಾಗರತ್ನಮ್ಮ ಅವರನ್ನು ಮದುವೆಯಾಗಿ ಇವ್ರದ್ದು ಆದರ್ಶ ಕುಟುಂಬ. ನಿಜ ಹೇಳಬೇಕು ಅಂತಂದರೆ ಸಜ್ಜನರ ಸಂಘ ಹಿತವಾಗಿರ್ತದೆ. ಅಂಥವರ ಜೊತೆ ನಾನು ಕಳೆದಂಥ ಕ್ಷಣಗಳು ಶ್ರೇಷ್ಠವಾದಂಥದ್ದು ಅಂತ ನಾನಾದರೂ ಭಾವಿಸಿದ್ದೇನೆ. ನನ್ನನ್ನು ಸಹ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಮಾಡಿಕೊಂಡವರು ಷಣ್ಮುಖ ಸ್ವಾಮಿಯವರು. ನನ್ನ ಹೆಸರು ಕನ್ನಡ ಪುಟ್ಟಸ್ವಾಮಿ ಅಂತ. ಈ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು. ನಮ್ಮ ಹಿಂದೆ ಇದ್ದಂಥ
KR ಷಣ್ಮುಖಸ್ವಾಮಿಯವರು ಸತತವಾಗಿ ಒಂದು 18 ವರ್ಷಗಳ ಕಾಲ ಕನ್ನಡದ ಸೇವೆಯನ್ನು ಮಾಡಿದ್ದಾರೆ. ಅವರು ಆ ಒಂದು ವ್ಯವಸ್ಥೆ ಒಳಗಡೆ ಆಗ ಈ ಕನ್ನಡದ ಬಗ್ಗೆ ಏನೂ ಅರಿವಿಲ್ಲದೆ ಇದ್ದಂಥ ಟೈಮಲ್ಲಿ ಅವರು ಕನ್ನಡ ಸೇವೆಯನ್ನು ಈ ತಾಲೂಕಿನಲ್ಲಿ ಮಾಡವ್ರೆ. ಈ ಅವ್ರದ್ದು ಒಂದು ಸೈಕಲ್ ಇತ್ತು, ಆ ಸೈಕಲಲ್ಲಿ ಅವರು ಸತತವಾಗಿ ತಾಲೂಕಿನೆಲ್ಲ ಸುತ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅವ್ರಿಗೆ ಪ್ರಚಾರ ಮಾಡಿದ್ದಾರೆ. ಈ ತಾಲೂಕಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಏನು, ಯಾರು ಹುಟ್ಟಾಕಿದ್ದು, ಯಾವ ಉದ್ದೇಶಕ್ಕೆ ಅದು ಹುಟ್ಟಾಕಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ತಗೊಳ್ಳೋ ಥರ ಈ ತಾಲೂಕಲ್ಲಿ ಅವರು ಒಂದು ವ್ಯವಸ್ಥಿತವಾಗಿ 18 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಕನ್ನಡದ ಒಂದು ಸೇವೆ ಮತ್ತು ಸಾಹಿತ್ಯದ ಸೇವೆ ಎರಡೂ ಒಟ್ಟೊಟ್ಟಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರು ದೀರ್ಘಕಾಲ ಇರೋದ್ರಿಂದ ಅವ್ರಿಗೆ ತುಂಬ ಜನ ನಮ್ಮ ತಾಲೂಕಲ್ಲಿ ಚಿರಪರಿಚಿತರು ಇದ್ದಾರೆ. ಸಾಹಿತಿಗಳು ಅವ್ರಿಗೆ ಗೊತ್ತಿದೆ, ಮತ್ತು ಕನ್ನಡ ಹೋರಾಟಗಾರರು ಗೊತ್ತಿದ್ದಾರೆ. ಆಮೇಲೆ ಹಲವಾರು ಸಮಾಜ ಸೇವೆನೂ ಅವರು ಮಾಡಿದ್ದಾರೆ. ಹಲವಾರು ಸಮಾಜ ಸೇವೆಗಳಲ್ಲೂ ಮಾಡಿದ್ದಾರೆ, ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಹಲವಾರು ಹೋಬಳಿಗಳಲ್ಲಿ ಸಾಹಿತ್ಯ ಸಮ್ಮೇಳನ, ತಾಲೂಕು ಸಾಹಿತ್ಯ ಸಮ್ಮೇಳನ ಅವರು ಒಂದು ಅವಧಿ ಒಳಗಡೆ ಸುಮಾರು ಒಂದು 4 ರಿಂದ 5 ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದಾರೆ. ಷಣ್ಮುಖಸ್ವಾಮಿಯವರು ವಾಟಾಳು ಮಠ ಮತ್ತು ಸುತ್ತೂರು ಸಂಸ್ಥಾನದ ಎಲ್ಲ ವಿಚಾರಗಳು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿಯ ವಾತಾವರಣವನ್ನು ಕೂಡ ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಮತ್ತು ಆ ಮಠಗಳ ಒಂದು ಏನು ವಿಚಾರಗಳಿದೆ ಅವೆಲ್ಲವನ್ನು ಕೂಡ ಸಾಹಿತ್ಯ ಪರಿಷತ್ತಿಗೆ ಉಪಯೋಗಿಸ್ಕೊಂಡು, ಮತ್ತು ಷಣ್ಮುಖಸ್ವಾಮಿಯವರು ಅತ್ಯಂತ ಸರಳ ಜೀವಿಗಳು, ಎಂದು ಆಡಂಬರವನ್ನು ಬಯಸ್ತಿರಲಿಲ್ಲ. ಮತ್ತು ಅವರೆಲ್ಲೂ ನಾನು ನೋಡಿದ ಮಟ್ಟಿಗೆ ಅವರೆಂದೂ ಕೂಡ ಯಾವುದೇ, ನಾವು ಎಷ್ಟೋ ಸರಿ ತಮಾಷೆ ಮಾಡುವಾಗ ನೀವೊಂದು ಚಿಕ್ಕ ವಾಹನ ತಗೊಳ್ಳಿದಾಗ ಕೂಡ ವಾಹನವನ್ನು ಓಡಾಡಲಿಲ್ಲ. ಕನ್ನಡವನ್ನು ಪರಿಚಯ ಮಾಡಿದ್ದು ಒಂದು ಸೈಕಲ್ನಲ್ಲಿ. ಹಿಂದುಗಡೆ ಕನ್ನಡ ಅಂತ ಎಲ್ಲರೂ ಇದ್ದರೆ ಅದು ಷಣ್ಮುಖಸ್ವಾಮಿ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅತ್ಯಂತ ಸರಳ ವ್ಯಕ್ತಿ. ಬಹುಶಃ ಇವತ್ತು ನಾವು ನೋಡಿದಾಗ ಒಂದು ಸಣ್ಣ ಹುದ್ದೆ ಸಿಕ್ಕಿದ್ರೂ ಕೂಡ ಎಷ್ಟು ಜನ ಒಂದು ವಾಹನಗಳ ಇದನ್ನು ನೋಡಿದಾಗ ನಾವು ನೋಡ್ತಾ ಇದ್ದೀವಿ. ಬಟ್ ಷಣ್ಮುಖಸ್ವಾಮಿಯವರು ತನ್ನ ಸೈಕಲ್ನಲ್ಲೇ ಇಡೀ ಜೀವನವನ್ನು ಕಳೆದರು. ಜೊತೆಗೆ ಅವರು 3-4 ಕ್ಷೇತ್ರಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಸಾಹಿತ್ಯ ಕ್ಷೇತ್ರಕ್ಕೆ, ಎರಡನೇದು ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ, ಮತ್ತು ಮೂರನೇದು ನಮ್ಮ ಭಾರತೀಯ ಜೀವ ವಿಮಾ ನಿಗಮದಲ್ಲೂ ಕೂಡ ಅವರು ಹಿರಿಯ ಪ್ರತಿನಿಧಿಗಳಾಗಿ ಇದ್ದರು. ಜೊತೆಗೆ ಸಮಾಜ ಸೇವೆಗಳಲ್ಲಿ ಕೂಡ ಅವರು ಅಗ್ರಗಣ್ಯರಿದ್ದರು. ಕನ್ನಡದ ಕೆಲಸವನ್ನು ಯಾರಾದರೂ ಮಾಡ್ತಾರೆ ಅಂತ ಇದ್ದರೆ ಅವರು ಎಲ್ಲರಿಗೂ ಕೂಡ ಬೆಂಬಲವಾಗಿ ನಿಲ್ತಾಯಿದ್ರು. ಇಂಥ ಷಣ್ಮುಖಸ್ವಾಮಿಯವರು ಕಳೆದ 2016ರ ಚುನಾವಣೆ ಏನು ನಡೀತು ಸಾಹಿತ್ಯ ಪರಿಷತ್ತಲ್ಲಿ, ನನ್ನ ಅವರ ನಡುವೆ ಇದ್ದಂಥ ಒಂದು ಒಡನಾಟಕ್ಕೆ ಇಲ್ಲ ನೀವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು ಅಂತೇಳಿ ನನ್ನನ್ನು ಹುರಿದುಂಬಿಸಿದರು. ಆಗ ನಾನು ಅನಿವಾರ್ಯವಾಗಿ ಷಣ್ಮುಖಸ್ವಾಮಿಯವರ ಮಾತನ್ನು ವಿರೋಧ ಮಾಡಲಿಕ್ಕಾಗದೆ ಒಪ್ಕೊಂಡ್ವಿ. ಇಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ನನಗೆ ಎಂದೂ ಮರೆಯಲಾಗದ ಒಂದು ಕ್ಷಣ ಅಂತ ಹೇಳಿದರೆ ಅವರನ್ನು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿದಂಥ ಕ್ಷಣ. ಕಾರಣ, ನಾನು ವಾಟಾಳ್ ಶ್ರೀಗಳಿಗೆ ಬಹುಶಃ ಅವತ್ತು ರಾತ್ರಿ 11-11:30 ಆಗಿತ್ತು. ನಾನು ಮಠಕ್ಕೆ ಭೇಟಿ ಕೊಟ್ಟೆ. ಮಾತಾಡುವಾಗ ಶ್ರೀಗಳು ಯಾರಪ್ಪ ಅಧ್ಯಕ್ಷ ಮಾಡ್ತೀಯ ನೀನು ಈ ಬಾರಿ ಅಂತ ಕೇಳಿದಾಗ, ಇಲ್ಲ ಬುದ್ಧಿ, ನಾವು ಅಲ್ಲಿ ಇಲ್ಲಿ ಎಲ್ಲರನ್ನೂ ಹುಡ್ಕೋ ಬದಲು ನಮ್ಮ ಪಕ್ಕದಲ್ಲೇ ಇರುವಂಥ ಒಂದು ಸಾಹಿತ್ಯ ರತ್ನವನ್ನು ನಾವು ಮರ್ತಂಗೆ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಮತ್ತೊಂದಿನ ಷಣ್ಮುಖಸ್ವಾಮಿಯವರ ಸಮ್ಮೇಳನ ಅಧ್ಯಕ್ಷ ಮಾಡಬೇಕು ಅಂತ ಹೇಳಿದಾಗ ನಾನು ಯಾರಿಗಾರು ಹೇಳಿದರೆ ನೀನೇ 6 ವರ್ಷ ಇದ್ದೆ ಏನು ಮಾಡಿದೆ ಅಂತ ಹೇಳ್ಬೋದು. ಇದೊಂದು ಅವಕಾಶವನ್ನು ತಗೊಂಡು ನಾವು ಷಣ್ಮುಖಸ್ವಾಮಿಯವರ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಬೇಕು ಅಂತ ಹೇಳಿದೆ. ಬಹುಶಃ ಅವತ್ತು ರಾತ್ರಿ 11-11:30 ಶ್ರೀಗಳು ತುಂಬ ಖುಷಿಯನ್ನು ಪಟ್ಟರು. ಒಮ್ಮೆ ಒಂದು ತಲಕಾಡಿನಲ್ಲಿ ಸಮ್ಮೇಳನ ಮಾಡುವ ಸಂದರ್ಭದಲ್ಲಿ ಇಲ್ಲಿ ನಾವು ಮರ್ತಲೆ ಕೂತ್ಕೊಂಡು ಮಾತನಾಡಿ ಯಾರನ್ನ ಅಧ್ಯಕ್ಷ ಮಾಡಬೇಕು ಅಂತ ಮಾತು ಬಂತು. ಆಗ ಪ್ರಕಾಶ್ ಅವರು ಇರಲಿಲ್ಲ. ನಾವು ಮಾತನಾಡುವ ಸಂದರ್ಭದಲ್ಲಿ ಯಾರನ್ನು ಮಾಡಬೇಕು ಅಂದಾಗ ನಾನು 19 ವರ್ಷ ಸತತವಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿದ್ದಾರೆ, ನಾವು ಅವ್ರನ್ನೇ ಮಾಡಬೇಕು. ಭಾಳ ಜನ ವಿರೋಧಿಸಿದ್ರು. ನಾನು ಒಪ್ಪಿಗೆ ಕೊಡದೆ ನಾನು ಮತ್ತು ರಾಜು ಅವರು ಆಗ ಅಧ್ಯಕ್ಷರಾಗಿದ್ದರು. ರಾಜು ಅವರು ನಾವಿಬ್ಬರೂ ಸೇರಿ ಅವ್ರನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಕನ್ನಡ ಸಾಹಿತ್ಯ ಇದು ತಲಕಾಡಿಗೆ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ವು. ಭಾಳ ಸಂತೋಷ ಆಯಿತು ಅವ್ರಿಗೆ. ಕೊನೆಯಲ್ಲಿ ಸಮ್ಮೇಳನದ ಅಧ್ಯಕ್ಷರು ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಥ ತರಿಸಿ ಉತ್ಸವ ಮಾಡಿ ಎಲ್ಲ ಮಾಡಿದ್ವು. ಇಂಥ ತೀರ್ಮಾನವನ್ನು ತಗೊಂಡು ನನಗೂ ಖುಷಿ ಕೊಟ್ಟಿದೆ. ಆಗ ಅವರು ಬಿಚ್ಚು ಮನಸ್ಸಿಂದ ಹೇಳಿದರು,
ಆತ ನನ್ನ ಪ್ರೈಮರಿ ಶಾಲೆಯ ಸ್ನೇಹಿತ, ತುಂಬ ಸೌಮ್ಯವಾದಂಥ ವ್ಯಕ್ತಿ. ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲ ಒಂದು ಸಾಧನೆಗಳನ್ನು ಮಾಡಿದ್ದಾರೆ ರಾಜು. ಜೊತೆಗೆ ಮೂಗೂರಿನಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏನಿತ್ತು ಜಿಲ್ಲಾ ಮಟ್ಟದ್ದು, ಅಲ್ಲಿ 2 ಕೋಮುಗಳ ನಡುವೆ, 2 ಗುಂಪುಗಳ ನಡುವೆ ಏನು ವೈಮನಸ್ಸು ಉಂಟಾಗಿತ್ತು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಸಮ್ಮೇಳನ ಮಾಡಿದಾಗ ಇಡೀ ಮೂಗೂರು ಜನತೆ ಎಲ್ಲರೂ ಕೂಡ ಒಗ್ಗೂಡಿದ್ರು. ಬಹುಶಃ ಆ ಒಂದು ಕೀರ್ತಿ ಸಾಹಿತ್ಯ ಪರಿಷತ್ತಿಗೆ ಹೋಗಬೇಕು. ವಿಶೇಷವಾಗಿ ಷಣ್ಮುಖ ಸ್ವಾಮಿಯವರ ಪ್ರಯತ್ನವೂ ಕೂಡ ಆ ಸಂದರ್ಭದಲ್ಲಿ ಇತ್ತು. ಮತ್ತು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅವತ್ತು ಹಣಕಾಸಿನ ಸಚಿವರಿದ್ದರು. ಅವರಾದಿಯಾಗಿ ಎಲ್ಲರೂ ಕೂಡ ಮೂಗೂರಿನ ಸಾಹಿತ್ಯ ಸಮ್ಮೇಳನವನ್ನು ತುಂಬ ವಿಜೃಂಭಣೆಯಿಂದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸರಿಸಮಾನವಾಗಿ ಕೂಡ ಮಾಡಿದರು. ಒಂದು ಮೂಗೂರಿನಲ್ಲಿ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಶ್ರೀನಿವಾಸ ಪ್ರಸಾದು ಎಲ್ಲ ದೊಡ್ಡವ್ರನ್ನೆಲ್ಲ ಕರೆದಿದ್ರು. ಅಲ್ಲಿ ದೊಡ್ಡ ಸಮಾರಂಭ ಮಾಡಬೇಕಾದ್ರೆ ಏನಾಯಿತು, ಅಲ್ಲಿ ಜಿಲ್ಲಾ ಸಮ್ಮೇಳನ ಇಟ್ಕೊಂಡಿದ್ವು. ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು, ಊರಲ್ಲಿ 2 ಗುಂಪಾಗ್ಬಿಡ್ತು. 2 ಗುಂಪಾಗಿ ಅದು ಸಾಹಿತ್ಯ ಪರಿಷತ್ ನಿಲ್ಲಸ್ಥಿತಿ ಬಂದ್ಬಿಡ್ತು. ಆಗ ಇವರು ಬಂದು ಕಣ್ಣೀರು ಹಾಕೊಂಡು ಏನು ಮಾಡೋದು ಬುದ್ಧಿಯಾರೆ, ಈಗ ಸಾಹಿತ್ಯ ಪರಿಷತ್ ನಿಂತದ್ದು ಎಲ್ಲಕ್ಕೂ ಹೇಳ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಒಂದು ಗುಂಪು ಕರ್ಕೊಂಬಂದರು. ಬಂದು ಹೇಗಾರು ಮಾಡಬೇಕಲ್ಲ ಅಂದಾಗ, ನೀವು ಸುಮೀರಿಯಿಂದ ಮಾತಾಡ್ತೀನಿ ಅಂತೇಳಿ ಆ ಊರಿಗೆ ಹೋದೆ. ಅಲ್ಲಿ 2 ಗುಂಪು, ಪ್ರಬಲವಾದ ಗುಂಪು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮಾತನಾಡಿ, ಅವರು 2 ಗುಂಪಿನ ಕರೆಸಿನ ಮಾತನಾಡಿ ನನ್ನ ಗೌರವಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸಾಹಿತ್ಯ ಪರಿಷತ್ಗೆ. ಅಲ್ಲಿ ಹೋಗಿ 2 ಗುಂಪನ್ನು ಮಾತಾಡಿ, ನಿಮ್ಮ ವೈಯಕ್ತಿಕ ಏನಾರ ಇರಲಿ, ಈ ಸಾಹಿತ್ಯ ಪರಿಷತ್ತು ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. MP ಬರ್ತಾಯಿದ್ದಾರೆ, ಸುತ್ತೂರು ಬುದ್ಧಿಯವರು ಬರ್ತಾಯಿದ್ದಾರೆ, ದೊಡ್ಡವರೆಲ್ಲ ಬರೋದ್ರಿಂದ ನೀವು, ಆಮೇಲೆ ಸಿದ್ದರಾಮಯ್ಯನವರು ಬಂದಿರುವಾಗ, ಅವು ಮುಖ್ಯಮಂತ್ರಿ ಆಗಿರಲಿಲ್ಲ, ಅವರು ಮಂತ್ರಿ ಆಗಿರೋ, ಅವೆಲ್ಲ ಬರೋದ್ರಿಂದ ನೀವೆಲ್ಲ ಮನಸ್ಸು ಮಾಡಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ರಥೋತ್ಸವ ನಿಂತೋಗಿತ್ತು. ಅದು ನಮ್ಮ ಸಾಹಿತ್ಯ ಪರಿಷತ್ ನಿಲ್ಲಿಸಿ ದೊಡ್ಡ ಸಮಾರಂಭನ ಅಲ್ಲಿ ಮಾಡಿದ್ರು. ಆ ಸಮಾರಂಭ ಮಾಡಿದಾಗ ಪಾಪ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ಭಾಳ ಸಂತೋಷವನ್ನು ಪಟ್ಟರು. ಎಲ್ಲ ಪುಸ್ತಕದಲ್ಲಿ ಅವ್ರು ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು. ನನ್ನ ಹೆಸರು ನಂಜುಂಡಸ್ವಾಮಿ ಅಂತ. ಷಣ್ಮುಖ ಸ್ವಾಮಿಯವ್ರಿಗೂ ನನಗೂ ಹೆಚ್ಚು ಕಮ್ಮಿ ಒಂದು 5 ದಶಕಗಳಿಂದ ನನಗೆ ಅವ್ರ ಪರಿಚಯ. ಆ ದೂರವನ್ನು ನಾವು ತಿಳ್ಕೊಳ್ಳೋ ದೃಷ್ಟಿಯಿಂದ ನಾವು ಅದನ್ನು ಮಾತಾಡ್ತೀವಿ ಅಂತ ನನಗೆ ಅದನ್ನು ತಿಳಿಸ್ಕೊಟ್ಟವರು ಅವರು. ನಾವು ಸುಮಾರು ಒಂದು 5 ದಶಕಗಳಿಂದ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಯಾವುದೇ ಥರ ಅವರು ಒಂದು ಇಲ್ಲಿ ಯಾವುದೇ ಒಂದು ಮೀಟಿಂಗ್ನ ಅರೇಂಜ್ ಮಾಡೋದೇ ಆಗಲಿ ಅಥವಾ ಒಂದು ಇನ್ಯಾವುದೇ ಒಂದು ರೀತಿ ಫಂಕ್ಷನ್ ಮಾಡೋದೇ ಆಗಲಿ, ಪ್ರತಿಯೊಂದು ಫಂಕ್ಷನ್ಗೂ ನಮ್ಮನ್ನು ಕರೀತಾಯಿದ್ರು ಅವರು. ನಾವು ಹೋಗ್ತಾಯಿದ್ವಿ, ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಅವರು ತುಂಬ ಸರಳ ಜೀವಿ, ತುಂಬ ಚಿಕ್ಕವ್ರನ್ನಾದ್ರೂ ತುಂಬ ಗೌರವ ಕೊಟ್ಟು ಮಾತಾಡ್ತಾಯಿದ್ರು. ಮತ್ತು ಸಂಘಟನೆ ತುಂಬ ಚೆನ್ನಾಗಿತ್ತು ಅವ್ರಿಗೆ. ನಮ್ಮ ಗುರುಗಳಾದ ಷಣ್ಮುಖ ಸ್ವಾಮಿ ಸರ್ ಅವರು ನಮ್ಮ ಫಂಕ್ಷನ್ಗಳಿಗೆ ಯಾವುದಕ್ಕೆ ಆದರೂ ಕರೆದು ಬಂದ್ರಪ್ಪ, ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಕನ್ನಡದ ಬಗ್ಗೆ ಹೋರಾಡಿ ಕನ್ನಡ ಕಲಿತು 4 ಜನಕ್ಕೆ ತಿಳಿಸಿ, ನೀವು ಈ ರೀತಿ ಎಲ್ಲ ಕನ್ನಡದ ಬಗ್ಗೆ ಇದು ಮಾಡಿ ಫಂಕ್ಷನ್ಗಳು ಮಾಡಿ ಎಲ್ಲ ತಿಳುವಳಿಕೆ ಕೊಟ್ಟು ಮುಂದೆ ಈ ಥರ ಎಲ್ಲ ಮಾಡಬೇಕು ಅಂತ ನಮ್ಗೆ ತಿಳುವಳಿಕೆ ಹೇಳ್ತಾಯಿದ್ರು. ಈಗ ನಾವು ಅದೇ ರೀತಿ ಅವ್ರು ಹೇಳ್ಕೊಟ್ಟಂತೆ ನಾವು ನಮ್ಮ ಕೈಲಾದಂಥ ಕನ್ನಡದ ಬಗ್ಗೆ ಮುಂದುವರಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಕನ್ನಡದ ಬಗ್ಗೆ ಒಯ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಾಹಿತ್ಯದ ಬಗ್ಗೆ ಅಂದರೆ ಅವರು ಯಾವ ರೀತಿಯಲ್ಲಿ ಒಡನಾಟ ಇತ್ತು ಮತ್ತು ಅವರು ಹೇಗೆ ಇದ್ದರು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ದೊಡ್ಡಪ್ಪ ಆಗಿರೋದು ತುಂಬ ವಿಷಯಗಳನ್ನ ಚರ್ಚೆ ಮಾಡೋದಿರ್ಬೋದು ಅಥವಾ ವಿಷಯಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರ ಪದ ಬಳಕೆ ಭಾಳ ಸೂಕ್ಷ್ಮವಾಗಿರ್ತಾಯಿತ್ತು. ಹೇಗೆ ಅಂತಂದರೆ ಅವ್ರು ಹೇಳೋದು, ನಾನು ಸಾಹಿತ್ಯ ಕೃಷಿ ಮಾಡ್ತೀನಿ ಅಂತ. ಸೊ ಅದು ಹೇಗೆ ಅಂತಂದರೆ, ಏನನ್ನು ಬೇಕಾದರೂ ಪದ ಉಪಯೋಗಿಸಿ ಯಾವ ಥರದಾದ ಕೃತಿಯನ್ನು ಹೇಗೆ ಬರೀಬೋದು ಅನ್ನೋದ್ರ ಬಗ್ಗೆ ಅವರ ಚರ್ಚೆ ಯಾವಾಗಲೂ ನಡೀತಾ ಇತ್ತು. ಆಮೇಲೆ ದಿನಾಲೂ ಯಾವುದೇ ತುಂಬ ಪದಗಳ ಬಗ್ಗೆ ಅರ್ಥ ಮತ್ತು ಆ ಅರ್ಥ ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತೆ ಈ ಥರ ಎಲ್ಲ ಅವರು ಚರ್ಚೆ ಮಾಡ್ತಾಯಿದ್ರು. ಅದು ಒಂದು. ಇನ್ನೊಂದು ಹೇಗೆಂದರೆ, ನಾನು ನೋಡ್ದಂಗೆ ಫ್ಯಾಮಿಲಿಯಲ್ಲಿ ಯಾರೇ SLC ಅಥವಾ PUC ಒಳ್ಳೆ ನಂಬರ್ ತೆಗೆದ್ರೆ ಅವ್ರನ್ನ ಕರೆದು ಅವ್ರಿಗೆ ಪುರಸ್ಕಾರ ಮಾಡಿ ಅವರಿಗೆ ಯಾವ ರೀತಿ ಕನ್ನಡದ ಬಗ್ಗೆ ತಿಳ್ಕೋಬೇಕು ಈ ಥರ ಎಲ್ಲ ಅವರು ಮಾಹಿತಿನ ಕೊಡ್ತಾಯಿದ್ರು. ಆಮೇಲೆ ನಾನು ತುಂಬ ವಿಷಯಗಳನ್ನ ಚರ್ಚೆ ಮಾಡ್ತಾಯಿದ್ವಿ. ಅಂದರೆ ನಾನು ಅವರು ಒಟ್ಟಿಗೆ ಕೂತಾಗ ಈಗ ಬಹುಶಃ ಈಗ ಕರ್ವಾಲೋ ಅಥವಾ ಯಾವುದಾದ್ರು ಪುಸ್ತಕ ಯಾವುದಾದ್ರೂ ಓದಿದರೆ ಅವ್ರ ಜೊತೆ ಮಾತಾಡಿದಾಗ
ಆ ಕವಿ ಹೇಗೆ ಯೋಚನೆ ಮಾಡ್ತಾನೆ, ಅವರ ಆಯಾಮ ಏನು, ಮತ್ತು ಅವರ ಕೃತಿಗಳು ಹೇಗಿರುತ್ತೆ, ಈ ಥರ ಅವರು ಪ್ರತಿಯೊಬ್ಬರು ಹಂಪನ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕವಿ ಬಗ್ಗೆ ಇದ್ರೂ ಅವರ ಯೋಚನಾ ಲಹರಿ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು. ಇದು ಒಂದು ಕಡೆ ಆದರೆ, ಇನ್ನು ಹಳ್ಳಿಗಳ ಮಟ್ಟಕ್ಕೆ ಬಂದಾಗ ಇಡೀ ಕರ್ನಾಟಕದ ಎಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನಗಳು ಹಳ್ಳಿಯ ಗ್ರಾಮೀಣ ಮಟ್ಟದಲ್ಲಿ ಇರಲಿಲ್ಲ. ಬಹುಶಃ ಅದನ್ನು ಪರಿಚಯವನ್ನು ಮಾಡಿಕೊಟ್ಟವರು ಷಣ್ಮುಖ ಸ್ವಾಮಿಯವರು. ಯಾಕೆಂದರೆ ಕಿರಿಕ್ಸೂರು ಅಂತಕ್ಕಂಥ ಒಂದು ಕುಗ್ರಾಮ, ಅಲ್ಲಿ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗ ನಾನು ಕೂಡ ಭಾಗವಹಿಸಿದ್ದೆ. ಸುಮಾರು 3,000-4,000 ಜನರು ಅಲ್ಲಿ ಸೇರಿದರು. ಹಲವಾರು ಪ್ರಸಿದ್ಧ ವೈದ್ಯರುಗಳು ಕೂಡ ಅವತ್ತು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಇದ್ದು ಇಡೀ ಈ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯದ ಅಭಿಮಾನಿಗಳಿಗೆ ವೈದ್ಯಕೀಯ ಸಾಧನೆಗಳು ಕನ್ನಡ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅಂತ ಎಲ್ಲವನ್ನು ಕೂಡ ಅವರು ಕರೆದಿದ್ದು. ಮತ್ತು ಅವತ್ತು ಆ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನ ಮಾಡಬೇಕಾದ್ರೆ ಬಹುಶಃ ಷಣ್ಮುಖ ಸ್ವಾಮಿಯವರು ಕ್ರೋಢೀಕರಿಸಿದಂಥ ಸಂಪನ್ಮೂಲ ಇದೆಯಲ್ಲ, ಅದನ್ನು ಯಾರೂ ಮರೀಲಿಕ್ಕಾಗಲ್ಲ. ಯಾಕೆಂದರೆ ಅವತ್ತು ಸಮ್ಮೇಳನ ಮಾಡಬೇಕು ಅಂದರೆ ಯಾವುದೇ ರೀತಿಯ ಸರ್ಕಾರದ ಅನುದಾನಗಳು ಇರ್ತಿರ್ಲಿಲ್ಲ, ಸ್ಥಳೀಯವಾಗಿ ಸಂಗ್ರಹ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರು ಚೀಲವನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಅಷ್ಟು ಅದ್ಧೂರಿಯಾದಂಥ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದರು. ಅವರು ಎಲ್ಲೇ ಹೋದ್ರೂ ಯಾವುದೇ ಥರದಲ್ಲಿ ಬೇರೆಯವ್ರ ಥರ ಕೆಲಸ ಕಾರ್ಯಗಳನ್ನ ಅವರು ತೊಡಗಿಸ್ಕೊತಾ ಇಲ್ಲ. ಆ ಒಂದು ಹಳ್ಳಿಗೆ ಹೋದರೆ ಆ ಹಳ್ಳಿ ಜನನ್ನೇ ತೊಡಗಿಸ್ಕೊತಾ ಇದ್ರು, ಹೊರಗಡೆ ಅವರು ಬೇಡ ಅಂತ. ಆದರೆ ಆ ಹಳ್ಳಿಗೆ ಅರಿವಾಗಬೇಕು, ಕನ್ನಡ ಸಾಹಿತ್ಯ ಪರಿಷತ್ತು ಅರಿವಾಗಬೇಕು. ಆ ರೀತಿ ಆ ಹೋಬಳಿಗಳಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಹೋಗಿ ಒಂದು ದಿವಸ ಇದ್ದು ಅವರು ಕೆಲಸ ಮಾಡಿ ಮೆಂಬರ್ಶಿಪ್ ಮಾಡಿ ಬರ್ತಾಯಿದ್ರು. ಅಂದರೆ ಆ ಕಾಲದಲ್ಲಿ ಮೆಂಬರ್ಶಿಪ್ ತಗೊಳ್ಳೋದೇ ತುಂಬ ದುಸ್ಥಿತಿ ಇತ್ತು. ಆ ಕಾಲದಲ್ಲಿ ಸುಮಾರು 600-700 ಸದಸ್ಯತ್ವವನ್ನು ಅವರು ಒಬ್ಬರೇ ಸೈಕಲ್ನಲ್ಲಿ ಅಥವಾ ನಡ್ಕೊಂಡು, ಅವರು ಸಾಯೋ ಕೊನೆಯವರೆಗೂ ಅವ್ರು ಸೈಕಲಲ್ಲೇ ಓಡಾಡಿದ್ದಾರೆ. ಯಾವುದೇ ಥರ ಸ್ಕೂಟ್ರ್ ಹತ್ತಿಲ್ಲ, ಅವರು ವಾಹನಗಳನ್ನ ಹತ್ತಿಲ್ಲ, ಅವರು ಸೈಕಲಲ್ಲೇ ಅವರು ಪ್ರತಿಯೊಂದು ಅವ್ರ ಜೀವನವನ್ನು ಸಾಗಿಸಿದ್ದಾರೆ. ಹಾಗಾಗಿ ಅವ್ರ ಕಾಲದಲ್ಲಿ ಅವರು ಒಬ್ಬರೇ ಏಕೈಕ ವ್ಯಕ್ತಿ 600 ಸದಸ್ಯತ್ವರನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡಿರ್ಬೋದು. ಹಾಗೆ ಮತ್ತು ಅವರು ಕನ್ನಡದ ಪ್ರತಿಯೊಂದು ವಿಷಯದ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ. ಹೇಗೆ ಅಂತಂದರೆ ಒಂದು ಇವತ್ತಿನ ಜನ್ರೇಷನಲ್ಲಿ ನಡೆಯೋಂಥ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಇರ್ಬೋದು, ಮತ್ತು ಅಥವಾ ಬೇರೆ ಯಾವುದೇ ವಿಷಯಗಳ ಬಗ್ಗೆ ಇರ್ಬೋದು, ಅದರಲ್ಲಿ ಅವರು ತುಂಬ ಆಳವಾಗಿ ಯೋಚನೆ ಮಾಡ್ತಾಯಿದ್ರು. ಯಾವುದೇ ಒಂದು ಘಟನೆ ನಡೆದಿದ್ರು ಅದ್ರ ಬಗ್ಗೆ ಹೇಗೆ ಸವಿಸ್ತರವಾಗಿ ಅವರು ಕವಿಯಾಗಿ ಹೇಗೆ ಅದನ್ನು ವಿಭಿನ್ನವಾಗಿ ನೋಡ್ತಾ ಇದ್ರು ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಸೊ ಬಟ್ ಅವರು ತುಂಬ ಕನ್ನಡದ ಬಗ್ಗೆ ತುಂಬ ಆಸಕ್ತಿ ಎಲ್ಲ ಇತ್ತು. ನನ್ನಲ್ಲಿ ಇದ್ದಂತಹ ಒಂದು ಕವಿತ್ವವನ್ನು ಈ ನಾಡಿಗೆ ತೋರಿಸಿದಂಥವ್ರು. ಅವರ ಮಾರ್ಗದರ್ಶನದಲ್ಲಿ ನಾನು ಅವರ ಜೊತೆಗೂಡಿ ಕವನ ಮಲ್ಲಿಗೆ ಎಂಬಂತಹ ಒಂದು ಕವನ ಸಂಕಲನವನ್ನು ಹಾಗೂ ಸಂಜೆ ಮಲ್ಲಿಗೆ ಎಂಬಂಥ ನಾಟಕವನ್ನು ರಚನೆ ಮಾಡಿ ಅವರ ಸಮ್ಮುಖದಲ್ಲೇ ಬಿಡುಗಡೆ ಮಾಡಿದಂಥ ಖುಷಿ ನನಗಿದೆ. ಅವರು ಬರೀ ಸೈಕಲಲ್ಲೇ ಓಡಾಡ್ತಾಯಿದ್ರು, ಕೊನೆವರೆಗೂ ಸೈಕಲಲ್ಲೇ ಓಡಾಡ್ತಾಯಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದೇನೇ ಅವರು ವೈಯಕ್ತಿಕ ಆದರೂ ಕೂಡ ಸಾಹಿತ್ಯದ ಬಗ್ಗೆ ಭಾಳ ಇಟ್ಕೊಂಡಿದ್ರು. ಅವರು ಆಗಲೇ ಪುಸ್ತಕ ಬರೆಯೋದು, ಸಣ್ಣದಲ್ಲೇ ಪುಸ್ತಕ ಬರೆಯೋದು, ಕವನಗಳು ಬರೆಯೋದು, ಕವನಗಳು ಪಟ್ಕೊಂಡು ಓದೋದು ಅಲ್ಲಿ ನಮ್ಮ ಸ್ಕೂಲ್ನಲ್ಲಿ ಅವೆಲ್ಲ ಮಾಡ್ತಾಯಿದ್ರು. ಬಹುಶಃ ನಮ್ಮ ತಾಲೂಕಲ್ಲಿ ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾಡಿ ಸುಮಾರು 19 ವರ್ಷಗಳ ಕಾಲ ಸತತವಾಗಿ ಅಧ್ಯಕ್ಷರಾದ ಇವರು ಅಂದರೆ ಷಣ್ಮುಖ ಸ್ವಾಮಿ ಒಬ್ಬರೇ. ಅವರು ಸಾಹಿತ್ಯ ಮತ್ತು ಕನ್ನಡ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೂ ತೊಂದರೆ ನಷ್ಟ ಆಗಿದೆ, ಸಾಹಿತ್ಯಕ್ಕೂ ನಷ್ಟ ಆಗಿದೆ ಅದು ಈ ತಾಲೂಕಲ್ಲಿ. ಯಾಕೆಂದರೆ ಅವ್ರ ಹಿಂದೆ ಸುಮಾರು ಜನ ಅವರ ಶಿಷ್ಯಂದಿರುಗಳು ಸುಮಾರು ಜನ ಬೆಳೆಸಿದ್ದಾರೆ. ಸಾಹಿತ್ಯ ಅಂದ್ರೇನು, ಕನ್ನಡ ಅಂದ್ರೇನು, ಪುಸ್ತಕ ಅಂದ್ರೇನು, ಪುಸ್ತಕ ಯಾಕೆ ಬರೀಬೇಕು, ಇವನ್ನೆಲ್ಲ ಹಲವಾರು ಜನಕ್ಕೆ ಅವರು ಶಿಷ್ಯಂದಿರುಗಳಿಗೆ ಹೇಳ್ಕೊಟ್ಟಿದ್ದಾರೆ. ಅಂಥವ್ರಿಗೆ ತುಂಬ ತೊಂದರೆ ಆಗಿದೆ. ಹಂಗಾಗಿ ಅವರೆಲ್ಲ ಇವತ್ತು ನೆನೆಸ್ಕೊತಾ ಇದ್ದಾರೆ ಅವ್ರನ್ನ, ನಮ್ಮ ಗುರುಗಳು ಹಿಂಗಿದ್ರು, ಹಿಂಗೆ ಮಾಡಿದ್ರು, ಹಿಂಗೆ ಹೋದ್ರು ಅನ್ನೋದು. ಹಂಗಾಗಿ ಅವರು ಒಳ್ಳೆ ಸಾಹಿತಿಗಳು. ಬಹುಶಃ ಅವರದೇ ಶಿಷ್ಯರಾಗಿದ್ದಂಥ ಬಹುಶಃ ಇವತ್ತು ನಮ್ಮ ಜೊತೆಗಿಲ್ಲ KM ಮಹಾದೇವಯ್ಯ ಅಂತೇಳಿ, ಅವರ ಶಿಷ್ಯ. ಅವರು ಸಂಪೂರ್ಣವಾದ ಸಹಕಾರವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲರ ಪರಿಚಯವನ್ನು ಷಣ್ಮುಖ ಸ್ವಾಮಿಯವರಿಗೆ ತಂದುಕೊಟ್ಟು ಒಂದು ಯಶಸ್ವಿಯಾಗಿ ಮಾಡಿದ್ದು ಬಹುಶಃ ನಾನೆಂದೂ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮೂರನೇ ವಿಚಾರಕ್ಕೆ ಬಂದರೆ, ಹೌದು ನಮ್ಮ ನರಸೀಪುರದ ಸಾಹಿತ್ಯ ಪರಿಷತ್ತು ವಿಶೇಷವಾಗಿರಬೇಕು, ಹೇಗಾರು ಮಾಡೋಣ ಅಂತೇಳಿ ಮಹಿಳಾ ಸಮ್ಮೇಳನ ಅಧ್ಯಕ್ಷರನ್ನ ಕರ್ನಾಟಕದಲ್ಲಿ 3 ಬಾರಿಗೆ ಮಾಡಿದರೆ ಅದು ಟಿ ನರಸೀಪುರ. ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿದ್ಯೋದಯ ಕಾಲೇಜಿನ ಪ್ರಾಂಶುಪಾಲರಾಗಿಂತ ಉಷಾ ಮೇಡಮ್ ಅವರನ್ನು ಮಾಡುವಂಥದ್ದನ್ನು ಮಠದಲ್ಲೇ ಮಾಡಿದ್ವಿ.
ಎರಡನೇ ಬಾರಿಗೆ ಬಂದಾಗ ನಾನೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ವಿ. ನಮ್ಮದೇ ಭಾಗದಲ್ಲಿ ಇದ್ದಂಥ TC ಪೂರ್ಣಿಮಾ ಅವರು ಪಿಟೀಲು ಚೌಡಯ್ಯನವರ ತಮ್ಮನ ಮಗಳು. ಅವರು ವಾರ್ತಾ ಮತ್ತು ಪ್ರಸಾರ ಇಲಾಖೆಯಲ್ಲಿ ಜೇಡಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಅವರಿಗೆ ಇಲ್ಲ, ನಾವು ಎಲ್ಲೋ ಒಂದು ಕಡೆ ಅವರು ತುಂಬ ದೊಡ್ಡ ಸಾಹಿತಿಗಳಿದ್ದಾರೆ, ಅವರು ನಮ್ಮ ಭಾಗದವರು, ಪಿಟೀಲು ಚೌಡಯ್ಯನವರ ವಂಶಸ್ಥರು ಅಂತೇಳಿ ಷಣ್ಮುಖ ಸ್ವಾಮಿ ಅವರನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದು. ಬಟ್ ಏನಂತ ಅಂದರೆ ಅವರು ಇದ್ದಿದ್ದು ತುಂಬ ಸಾಧಾರಣವಾಗಿದ್ದರು. ಅವರು ನೋಡಿದ್ರೆ ಇಷ್ಟೆಲ್ಲ ವಿಷಯ ನನ್ನ ಜೊತೆಲಿರೋ ಬೇರೆ ಸ್ನೇಹಿತರು ಎಲ್ಲ ಮಾತಾಡಿಸಿದಾಗ ತುಂಬ ಆಶ್ಚರ್ಯ ಪಡ್ತಾಯಿದ್ರು. ಅವ್ರು ನೋಡೋಕ್ಕೆ ಸಿಂಪಲ್ ಆಗಿದ್ದಾರೆ, ತುಂಬ ವಿಷಯ ಗೊತ್ತಿದೆಯಲ್ಲ ಅವ್ರಿಗೆ, ಈ ಥರ ಅವರು ನಮ್ಮ ಜೊತೆಲಿದ್ದವರೆಲ್ಲ ಹಾಗೆ ಹೇಳ್ತಾಯಿದ್ರು. ಸೊ ಇವಾಗ ನಮ್ಮ ಜೊತೆಲಿಲ್ಲ, ಅದು ನಮಗೆ ಬೇಜಾರಾಗಿದೆ. ಆದರೆ ಪಾಪ ಷಣ್ಮುಖ ಸ್ವಾಮಿ ಅವರು ಭಾಳ ನಿಮಗೆ ಗೊತ್ತಿರೋ ಜನಕ್ಕೆ ಅಂತಾರೆ ಷಣ್ಮುಖ ಸ್ವಾಮಿ ಅಂತಾರೆ, ಅವ್ರಿಗೆ ದೇವರಂತ ಮನಸ್ಸ. ಎಲ್ಲರೂ ಕೂಡ ಪ್ರೀತಿಸ್ತಿದ್ರು ಅವ್ರನ್ನ. ಯಾರೂ ಕೂಡ ಷಣ್ಮುಖ ಸ್ವಾಮಿ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದರ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಪರಿಷತ್ಗೆ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ನಾನು ರಾಮಾಯಣದ ಬಗ್ಗೆ ಪುಸ್ತಕ ಬಿಡುಗಡೆ ಮತ್ತು ದೊಡ್ಡ ದೊಡ್ಡ ಸಾಹಿತ್ಯಗಳೆಲ್ಲ ಸೇರಿ ಬಿಡುಗಡೆ ಮಾಡಿದ್ವಿ ಪುಸ್ತಕಗಳನ್ನ. ಕೆಂಪೈನುಡಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಮಾಯಣ ಪುಸ್ತಕನ ಬಿಡುಗಡೆ ಮಾಡೋದು, ಸರಳ ರಾಮಾಯಣ ಪುಸ್ತಕ ಬಿಡುಗಡೆ ಮಾಡೋದು. ಮತ್ತು ಇನ್ನೂ 2-3 ಬುಕ್ಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಅವರು ಪುಸ್ತಕದಲ್ಲಿ ಈಗ ಒಂದು ದೊಡ್ಡ ಇದು ಮಾಡಬೇಕು ಅಂತಿತ್ತು ಕೊನೆಯಲ್ಲಿ ಅವರಿಗೆ, ಆದರೆ ಅದಾಗಲಿಲ್ಲ. ಏನೇ ಆಗಲಿ ಅವರ ಸರಳ ಜೀವನ ಮಾಡಿ ಈ ಒಂದು ಸಾಹಿತ್ಯ ಪರಿಷತ್ಗೆ ಒಂದು ದೊಡ್ಡ ಕೊಡುಗೆ ಅವರು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನಮ್ಮ ಒಡನಾಟದಲ್ಲಿ ಒಬ್ಬ ದೊಡ್ಡ ಸಾಹಿತ್ಯ ಈಗ ಆದ್ರಲ್ಲ ಅಂಥೇಳಿ ಯಾರ ಬೆಂಬಲವೂ ಇಲ್ಲ ಅವರಿಗೆ. ಯಾರ ಬೆಂಬಲವೂ ಇಲ್ಲದೆ ತಾನು ಮಾಡ್ಕೊಂಡು ಬಹುಶಃ ಕೊನೆಯಲ್ಲಿ ಅನೇಕ ಪುಸ್ತಕಗಳನ್ನ ಮಾರಾಟ ಮಾಡಿಸ್ತು. ಅವರಂದರೆ ದುಡ್ಡು ಬಂತು ಅಂತ ಕಾಣುತ್ತೆ ಅವರಿಗೆ. ಕೊನೆ ಪುಸ್ತಕಗಳು ಮಾರಾಟ ಮಾಡಿದ್ರು. ನಮ್ಮ ಪ್ರಕಾಶ್ ಅವರೆಲ್ಲ ಸೇರಿ ಆ ಪುಸ್ತಕಗಳನ್ನ ಮಾರಾಟ ಮಾಡಿಸ್ತು. ಅದರಲ್ಲಿ ಅನುಕೂಲ ಆಯಿತು ಅನ್ನೋ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ, ಆತ್ಮೀಯರಂಥ ಷಣ್ಮುಖ ಸ್ವಾಮಿಯವರು ಸುಮಾರು ಟಿ ನರಸೀಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 19ರಿಂದ 20 ವರ್ಷಗಳಂತ ದುಡಿದಿರ್ತಕ್ಕಂತಹ ಅನುಭವ, ಅವರಲ್ಲಿರ್ತಕ್ಕಂಥ ಪಾಂಡಿತ್ಯ, ಅವರು ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಸುಸಂದರ್ಭಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಕನ್ನಡ ನಾಡಿಗೆ ತುಂಬಲಾರ್ದಂಥ ನಷ್ಟ ಆಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಲವಾರು ಜನ ಶಿಷ್ಯಂದಿರನ್ನು ಹುಟ್ಟಾಕಿದ್ದಾರೆ ನಮ್ಮ ತಾಲೂಕಲ್ಲಿ. ಪುಸ್ತಕ ಬರೆಯೋ ಒಂದು ಬರಿದೇ ಇರೋ ಅಂಥ ಮಟ್ಟದಂತಿರೋ ಹುಡುಗರನ್ನು ಪುಸ್ತಕ ಬರೆಯೋ ಅಂಥ ಒಂದು ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅವರು. ಆ ಒಂದು ಜ್ಞಾನನ ಅವ್ರಿಗೆ ಬೆಳೆಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸತ್ಯ ಸತ್ತವನ ಎದುರು, ಬದುಕಿದ್ದವನ ತುಟಿ ಮೇಲೆ ಕುಣಿಯುವ ಕಳ್ಳ ಕುದುರೆ ಅಂತಕ್ಕಂಥ ಒಂದು ಆಧುನಿಕ ವಚನವನ್ನು ನಾನೇ ಬರೆದಿದ್ದೀನಿ. ಅದನ್ನು ಪದೇ ಪದೇ ಷಣ್ಮುಖ ಸ್ವಾಮಿಯವರು ಅವಾಗವಾಗ ನನ್ನನ್ನು ಕೇಳ್ತಾ ಇದ್ರು, ಈ ರೀತಿ ಆದರೆ ಈ ರೀತಿ ಬರೆದಿದ್ರಲ್ಲ ಪ್ರಕಾಶ್ ಅವರೇ, ನಿಮ್ಮ ಯಾವ ರೀತಿ ಆಲೋಚನೆ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಷಣ್ಮುಖ ಸ್ವಾಮಿಯವರು ಬದುಕಿದ್ದಾಗಲೂ ಕೂಡ ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ. ಇವತ್ತು ಅವರು ನಮ್ಮ ಜೊತೆಗಿಲ್ಲ, ಆದರೂ ಅವ್ರಿಗೆ ನನ್ನ ಮನಸ್ಸಿನಲ್ಲಿ ವಿಶೇಷವಾದ ಒಂದು ಜಾಗವನ್ನು ಕೊಟ್ಟಿದ್ದೀನಿ. ಅಂಥವರ ನೆನಪು ಜನಪದ ಸಿರಿ ಚಾನಲ್ ಮುಖಾಂತರ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿದಂತಹ ಜರಂಗಳಿ ಕಾಂತರಾಜ್ ಸರ್ಗೂ ನಮನಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಷಣ್ಮುಖ ಸ್ವಾಮಿಯವರು ಎಂದೂ ಕೂಡ ಕನ್ನಡದ ಸೇವೆಯನ್ನು ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಅಧ್ಯಕ್ಷ ಇದ್ದೆ, ನಾನು ಇದ್ದಿದ್ದೆ, ಯಾವುದೂ ಇಲ್ಲ. ಕನ್ನಡದ ಸೇವೆ ಎನ್ನುವಾಗ ಅವರು ಯಾವುದನ್ನು ಲೆಕ್ಕ ಹಾಕೊಳ್ಳದೆ ಶ್ರೀಸಾಮಾನ್ಯನಿಗೂ ಕೂಡ ಅವರು ಬೆರೀತಾಯಿದ್ರು. ಇಂಥ ಸರಳ ಸಜ್ಜನಿಕೆ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದಿದೆಯಲ್ಲ, ಎಲ್ಲೋ ಒಂದು ಕಡೆ ನಮಗೆ ನೋವು ಕೂಡ ಆಗ್ತಾಯಿದೆ. ಬಹುಶಃ ನನ್ನ ಅವರ ಒಡನಾಟ ಕಳೆದ 3.5 ದಶಕಗಳಿಂದ ಇತ್ತು. 1989ರಿಂದ ಅವರ ನನ್ನ ಒಡನಾಟ ಇತ್ತು. ಇವತ್ತು ಕೊನೆಯ ದಿನಗಳಲ್ಲಿ ನಾವು ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ನನಗೆ ತುಂಬ ಬೇಸರವನ್ನು ತಂತು. ಷಣ್ಮುಖ ಸ್ವಾಮಿಯವರು ಈ ಥರ ಅಕಾಲಿಕವಾಗಿ ಹೋಗ್ತಾರೆ ಅಂತ ಏನಾದ್ರು ಗೊತ್ತಿದ್ದರೆ ನಾವು ಇನ್ನೂ ಏನೇನು ಸಾಹಿತ್ಯದ ಬಗ್ಗೆ ಕೇಳಬೇಕು ಎಲ್ಲವನ್ನು ಕೂಡ ತಿಳ್ಕೊಬೋದಾಯಿತು. ಬಹುಶಃ ಅದು ನಮಗೆ ಸಿಗಲಿಲ್ಲ, ಎಲ್ಲೋ ಒಂದು ಕಡೆ ನಮ್ಗೆ ಅದೃಷ್ಟ ಇರಲಿಲ್ಲ ಅಂತ ನಾನದು ಹಂತ. ಷಣ್ಮುಖ ಸ್ವಾಮಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೀಗೆ ಮುಂದುವರೆದ್ರೆ ಬಹುಶಃ 2 ದಿನಗಳಾದರೂ ಕೂಡ ನಿರಂತರವಾಗಿ ನಾನು ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಕಾರಣ ಹೇಗೆ ಅಂದರೆ ನನ್ನ ನಡುವೆ ಇದ್ದಂಥ ಅವಿನವ ಸಂಬಂಧ. ಮತ್ತು ಅವರು ನನ್ನ ಗುರುಗಳಾಗಿದ್ದರೆ ವಿನಃ ಎಂದೂ ಕೂಡ ಅವರು ನಮ್ಮನ್ನು ಇವರು ನಮಗಿಂತ ಚಿಕ್ಕವರು ಅಂತೇಳಿ ಭಾವಿಸ್ತಿರಲಿಲ್ಲ. ತುಂಬ ಗೌರವಿತವಾಗಿ ಚಿಕ್ಕ ಹುಡುಗನನ್ನು ಕೂಡ ಸಜ್ಜನಿಕೆಯನ್ನು ಮಾತಾಡಿಸುವಂಥದ್ದು. ಬಹುಶಃ ನಾನು ಕಲ್ತಿದ್ದು ಅವರಿಂದ ದೊಡ್ಡತನ ಏನು ಅಂದರೆ,
ಒಬ್ಬ ಸಣ್ಣ ವ್ಯಕ್ತಿಗೂ ಅವನು ಸಾಧನೆಯನ್ನು ನೋಡಿ ಗೌರವಿಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟವರು ಷಣ್ಮುಖ ಸ್ವಾಮಿಯವರು. ಇವತ್ತು ಅಂಥ ಮಹಾ ವ್ಯಕ್ತಿ ಇವತ್ತು ಟಿ ನರಸೀಪುರ ತಾಲೂಕಿಗೆ, ಅದು ಕನ್ನಡಕ್ಕೆ ತುಂಬಲಾರದ ಅಂತಕ್ಕ ಒಂದು ನಷ್ಟವನ್ನು ಆಗಿದೆ. ಜೊತೆಗೆ ಆ ರೀತಿಯಾಗಿ ಒಬ್ಬರು ನಮಗೆ ಅನುಭವ ಯಾವ ರೀತಿ ಸಂಬಂಧ ಇತ್ತು ಅಂತಂದರೆ, ನಾನು ಮೊದಲು ಸ್ನೇಹಿತರಾಗಿದ್ದು, ಆಮೇಲೆ ಗುರು ಶಿಷ್ಯರ ಸಂಬಂಧ ಆಯಿತು. ನಾನು ಸ್ವಾಮೀಜಿ ಆದಮೇಲೆ ಅವರು ಅಧ್ಯಕ್ಷರಾದಮೇಲೆ ಗುರು ಶಿಷ್ಯರ ಸಂಬಂಧ ಆಯಿತು. ಅನೇಕ ಕಾರ್ಯಕ್ರಮಗಳು, ಗಾಂಧಿ ಜಯಂತಿ ಇರ್ಬೋದು, ಎಲ್ಲ ಜಯಂತಿಗಳು ಕೂಡ ನಾನು ಬಿಟ್ಟು ಅವರೇನೂ ಮಾಡ್ತಿರಲಿಲ್ಲ, ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತಾಯಿದ್ರು. ಬಹುಶಃ ವಿಶೇಷತೆ ಏನು ಅಂತಂದರೆ ಅವರು ನನ್ನ ಇದಾಗೋಕ್ಕೂ ಮೊದಲು, ನಾನು ಅಧ್ಯಕ್ಷ ಆಗೋಕ್ಕೂ ಮೊದಲು ಅವ್ರು ಮಾಡ್ತಿದ್ದೇನು ಅಂತಂದರೆ, ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಸೈಕಲ್ಲೇ ಹೋಗ್ತಿರು ಹಳ್ಳಿಗಳಿಗೆ. ಸೈಕಲ್ ಹೋಗೋದು, ನೋಟಿಸ್ ಹಂಚೋದು, ಕಾರ್ಯಕ್ರಮ ಮಾಡೋದು, ಹೀಗೆಲ್ಲ ಮಾಡ್ತಿದ್ದದು ಸೈಕಲ್ನಲ್ಲೇ. ಆ ಸಂದರ್ಭದಲ್ಲಿ ನಾನು ಗಲಾಟೆ ಮಾಡಿ, ನೀವೇನು ಪೋಸ್ಟ್ ಎಲ್ಲೂ ಕೊಡೋಕ್ಕೆ ಹೋಗಬೇಡಿ, ನನ್ನ ತಲುಪಿಸಿ ನಾನು ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಪ್ರಕಾಶ್ ಅವರು ಭಾಳ ಅವರು ಸಾಥ್ ಕೊಡ್ತಿದ್ರು. ಇವರು ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ನಮ್ಮ ತಾಲೂಕಿನಲ್ಲಿ ಮೂಲೆಗಳಲ್ಲೂ ಕೂಡ ಮಾಡಿದ್ದೀವಿ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಗಳನ್ನ. ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಚುನಾವಣೆಗಳಿರ್ಬೋದು, ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಷಣ್ಮುಖ ಸ್ವಾಮಿಯವರ ಪಾತ್ರ ಇದ್ದೇ ಇತ್ತು. ಸೊ ಇಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ, ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಇಂಥ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಏನು ಚಾನೆಲ್ ಇದೆ ಆ ಚಾನೆಲಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಜೊತೆಗೆ ಕನ್ನಡದ ಕೆಲಸವನ್ನು ಈ ರೀತಿಯಲ್ಲೂ ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಅಂತೇಳಿ ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಾ. ಇಂಥ ಚಾನೆಲ್ಗಳು ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಬರಲಿ. ಗ್ರಾಮೀಣ ಪ್ರದೇಶದ ಜನರಿಗೆ ಇಂಥ ವ್ಯಕ್ತಿಗಳ ಬಗ್ಗೆ ಎಲ್ಲ ಪರಿಚಯಗಳನ್ನು ಮಾಡಿಕೊಡ್ಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ತುಂಬ ಧನ್ಯವಾದಗಳು.